ಹೇಳಿದ್ದಾರೆ ಆನಂದ್. ಬಿಜೆಪಿ ನಾಯಕರ ವಿನೂತನ ಪ್ರತಿಭಟನೆ ಅಥವಾ ಇದನ್ನ ಪಾಲಿಟಿಕ್ಸ್ ನ ಮತ್ತೊಂದು ಮಜಲು ಅಂತ ಕರೆಯೋದ ಇವತ್ತಿನ ಇಡೀ ದಿನದ ಕಾರ್ಯಕ್ರಮ, ಅದರಲ್ಲೂ ಭತ್ತ ನಾಟಿ ಮಾಡುವವರಿದ್ದಾರೆ. ವಿಜಯೇಂದ್ರ ಅವರೇ, ಏನೆಲ್ಲ ಇದೆ ರೂಪುರೇಷೆ ಕಾರ್ಯಕ್ರಮದ್ದು, ಯಾವ ರೀತಿ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ರಾಜ್ಯದ ಜನರಿಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ? ಸ್ಮಿತಾ, ಕಳೆದ ಮುಂಗಾರು ಬೆಳೆ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪಾಂಡುಪುರದ ಸೀತಾಪುರದ ಬಳಿ ಭತ್ತದ ನಾಟಿಯಲ್ಲಿ ಭಾಗವಹಿಸಿದ್ರು. ಆ ಮೂಲಕ ರೈತರಿಗೊಂದಷ್ಟು ಒಂದಷ್ಟು ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗಿತ್ತು. ಅದೇ ಒಂದು ಕಾರ್ಯಕ್ರಮವನ್ನ ಕಾಪಿ ಮಾಡದಂತೆ ಬಿಜೆಪಿ ಅವರು ಕಾಣಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಕೊತ್ತತ್ತಿ ಬಳಿಯ ಒಂದು ಗದ್ದೆಯಲ್ಲಿ ಈಗ ವಿಜಯೇಂದ್ರ ಅವರು ಕೆಲವೇ ಕ್ಷಣದಲ್ಲಿ ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಏನು ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ಇತ್ತು, ಅದೇ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮ ಕೂಡ ರೂಪುಗೊಂಡಿರುವಂತದ್ದು. ಈಗಾಗಲೇ ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಮಂಡ್ಯ ಹೊರವಲಯದಿಂದ ಆರಂಭ ಆದಂತ ಮೆರವಣಿಗೆ ಇದೀಗ ಕೊತ್ತತ್ತಿಗೆ ತಲುಪಿರುವಂತದ್ದು. ಸಾಕಷ್ಟು ಜನ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಅದಕ್ಕೂ ಮುಂಚೆ ಅವರಿಗೆ ಕಬ್ಬಿನ ಹಾರವನ್ನ ಹಾಕಿದ್ರು. ಜೊತೆಗೆ ಟ್ರಾಕ್ಟರ್ ಅನ್ನ ಸ್ವತಃ ವಿಜಯೇಂದ್ರ ಅವರೇ ಚಲಾಯಿಸಿಕೊಂಡು ಬಂದ್ರು. ಆ ಮೂಲಕ ಇಡೀ ಕಾರ್ಯಕ್ರಮವನ್ನ ಸಂಭ್ರಮದಿಂದ ಭಾಗವಹಿಸುತ್ತಿರುವಂತದ್ದು ಅವರು ಕೂಡ. ಜೊತೆಗೆ ಈ ಒಂದು ಕಾರ್ಯಕ್ರಮ ಯುವ ಮುಖಂಡ ಇಂಡುವಾಳ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಆಯೋಜನೆ ಆಗಿರುವಂತದ್ದು. ಜೊತೆಗೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಆಯೋಜನೆ ಆಗಿರೋದ್ರಿಂದ ಇಂಡುವಾಳ ಸಚ್ಚಿದಾನಂದನೇ ಇಡೀ ಕಾರ್ಯಕ್ರಮದ ರೂಪರೇಷೆಯನ್ನು ಸಿದ್ಧಪಡಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ನಾಟಿ ಆರಂಭ ಆಗ್ತದೆ. ಈಗಾಗಲೇ ನಾಟಿ ಮಾಡೋದಕ್ಕೆ ವಿಜಯೇಂದ್ರ ಅವರು ಕೂಡ ಗದ್ದೆಯತ್ತ ಬರ್ತಾ ಇರುವಂತ ದೃಶ್ಯನೂ ಕೂಡ ಗಮನಿಸಬಹುದು. ಬಂದಂತವರು ನೇರವಾಗಿ ಒಂದಷ್ಟು ನಾಟಿ ಹಸುಗಳಿದ್ದು, ಅಂದ್ರೆ ನಾಟಿ ತಳಿ ಎತ್ತುಗಳಿದ್ದು, ಅವನ್ನ ನೋಡಿ ವೀಕ್ಷಣೆ ಮಾಡಿ ಅನಂತರ ಪೂಜೆಯಲ್ಲಿ ಭಾಗವಹಿಸಿದ್ರು. ಬಳಿಕ ಇದೀಗ ಅವರು ಕೂಡ ಈಗ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ಇವತ್ತು ಅಂದ್ರೆ ಅವರು ಭತ್ತದ ನಾಟಿಗೆ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಭತ್ತದ ನಾಟಿ ಮುಗಿಸಿ ಆನಂತರ ಭಾಗವಹಿಸ್ತೀನಿ ಅಂತ ಅಂದ್ರೆ ಮಾತಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಇನ್ನು ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಸ್ಮಿತಾ, ನಮ್ಮ ಕ್ಯಾಮ್ರಾಮನ್ ವಿಜುವಲ್ ಅನ್ನ ತೋರಿಸ್ತಾ ಇದ್ದಾರೆ. ಕ್ಷಣಗಳಲ್ಲಿ ಅಂದ್ರೆ ಈಗಾಗಲೇ ಶುರು ಆಗ್ತಾ ಇದೆ ಭತ್ತದ ನಾಟಿ. ಇದೀಗ ಒಂದಷ್ಟು ಮಹಿಳಾ ಕಾರ್ಮಿಕರೊಂದಿಗೆ ಸೇರಿ ಭತ್ತದ ನಾಟಿಯಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾರ್ಯಕ್ರಮ ಒಂದು ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತದ್ದು. ಒಂದು ಕಡೆ ರೈತರಿಗೆ ಉತ್ತೇಜನ ನೀಡುವಂತದ್ದು, ಮತ್ತೊಂದು ಕಡೆ ಒಂದಷ್ಟು ಪಕ್ಷ ಸಂಘಟನೆಗೆ ಬಲ ತುಂಬುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಸ್ಮಿತಾ, ಧನ್ಯವಾದ ಆನಂದ ಮಾಹಿತಿಗಾಗಿ. ನಾವೆಲ್ಲರೂ ವೇದಿಕೆ ಬರಬೇಕು. ಯಾರು ಕೂಡ ವೇದಿಕೆ ಅಕ್ಕಪಕ್ಕ ನಿಲ್ಲಬಾರ್ದು, ವೇದಿಕೆ ಮುಂದಾಗಬೇಕು. ಹಾಗೆ ಅದ್ದೂರಿಯಾಗಿ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ, ನಾಟಿ ಮಾಡುವಂತ ಕಾರ್ಯಕ್ರಮ ಹೋದಾಗ ದಯಮಾಡಿ ನಮ್ಮ ನಾಯಕ ಎಷ್ಟೇ ಇರಲಿ, ತಾವ್ಯಾವ ಕಾರ್ಯಕರ್ತರ ಬಂದವರು ಹೊರಗಡೆ ಇಳಿಬಾರ್ದು, ಮೀಡಿಯಾಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ತಾವ್ಯಾರು ಕೂಡ ಕಟ್ಟಡಗಳನ್ನು ಇಳಿಬಾರ್ದು, ನಾಯಕರುಗಳು ಮಾತ್ರ ಕಟ್ಟಡ ಹೋಗಲಿಕ್ಕೆ ಅವಕಾಶ ಇದೆ. ಈ ಒಂದು ಹಿಂದೆ ಬಣ್ಣ ಕೂಗೋಣ, ಅವ್ರ ಹಿಂದೆ ಕೂಗೋಣ. ಮೊಬೈಲ್ ಇವನು ಯಾವ್ದು ಸರಿ ಅವನ್ನೇ ಸರಿ ಕೆಳಗೆ ಕೂತ್ರಪ್ಪ.
ಮಾಡುವವರಿದ್ದಾರೆ. ಆನಂದ, ಬಿಜೆಪಿ ನಾಯಕರ ವಿನೂತನ ಪ್ರತಿಭಟನೆ ಅಥವಾ ಇದನ್ನ ಪಾಲಿಟಿಕ್ಸ್ ನ ಮತ್ತೊಂದು ಮಜಲು ಅಂತ ಕರೆಯೋದ ಇವತ್ತಿನ ಇಡೀ ದಿನದ ಕಾರ್ಯಕ್ರಮ, ಅದರಲ್ಲೂ ಭತ್ತ ನಾಟಿ ಮಾಡುವವರಿದ್ದಾರೆ ವಿಜೇಂದ್ರ ಅವರೇ. ಏನೆಲ್ಲ ಇದೆ ರೂಪುರೇಷೆ ಕಾರ್ಯಕ್ರಮದ್ದು, ಯಾವ ರೀತಿ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ರಾಜ್ಯದ ಜನರಿಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ? ಸ್ಮಿತಾ, ಕಳೆದ ಮುಂಗಾರು ಬೆಳೆ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪಾಂಡುಪುರದ ಸೀತಾಪುರದ ಬಳಿ ಭತ್ತದ ನಾಟಿಯಲ್ಲಿ ಭಾಗವಹಿಸಿದ್ರು. ಆ ಮೂಲಕ ರೈತರಿಗೊಂದಷ್ಟು ಒಂದಷ್ಟು ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅದೇ ಒಂದು ಕಾರ್ಯಕ್ರಮವನ್ನ ಕಾಪಿ ಮಾಡದಂತೆ ಬಿಜೆಪಿ ಅವರು ಕಾಣಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಕೊತ್ತತ್ತಿ ಬಳಿಯ ಒಂದು ಗದ್ದೆಯಲ್ಲಿ ಈಗ ವಿಜೇಂದ್ರ ಅವರು ಕೆಲವೇ ಕ್ಷಣದಲ್ಲಿ ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಏನು ಕುಮಾರಸ್ವಾಮಿ ಅವರ ಕಾರ್ಯಕ್ರಮ ಇತ್ತು, ಅದೇ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮ ಕೂಡ ರೂಪುಗೊಂಡಿರುವಂತದ್ದು. ಈಗಾಗಲೇ ವಿಜೇಂದ್ರ ಅವರು ಆಗಮಿಸಿದ್ದಾರೆ. ಮಂಡ್ಯ ಹೊರವಲಯದಿಂದ ಆರಂಭ ಆದಂತ ಮೆರವಣಿಗೆ ಇದೀಗ ಕೊತ್ತತ್ತಿಗೆ ತಲುಪಿರುವಂತದ್ದು. ಸಾಕಷ್ಟು ಜನ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಅದಕ್ಕೂ ಮುಂಚೆ ಅವರಿಗೆ ಕಬ್ಬಿನ ಹಾರವನ್ನ ಹಾಕಿದ್ರು. ಜೊತೆಗೆ ಟ್ರಾಕ್ಟರ್ ಅನ್ನ ಸ್ವತಃ ವಿಜೇಂದ್ರ ಅವರೇ ಚಲಾಯಿಸಿಕೊಂಡು ಬಂದ್ರು. ಆ ಮೂಲಕ ಇಡೀ ಕಾರ್ಯಕ್ರಮವನ್ನ ಸಂಭ್ರಮದಿಂದ ಭಾಗವಹಿಸುತ್ತಿರುವಂತದ್ದು ಅವರು ಕೂಡ. ಜೊತೆಗೆ ಈ ಒಂದು ಕಾರ್ಯಕ್ರಮ ಯುವ ಮುಖಂಡ ಇಂಡುವಾಳ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಆಯೋಜನೆ ಆಗಿರುವಂತದ್ದು. ಜೊತೆಗೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಆಯೋಜನೆ ಆಗಿರೋದ್ರಿಂದ ಇಂಡುವಾಳ ಸಚ್ಚಿದಾನಂದನೇ ಇಡೀ ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ನಾಟಿ ಆರಂಭ ಆಗ್ತದೆ. ಈಗಾಗಲೇ ನಾಟಿ ಮಾಡೋದಕ್ಕೆ ವಿಜೇಂದ್ರ ಅವರು ಕೂಡ ಗದ್ದೆಯತ್ತ ಬರ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸಬಹುದು. ಬಂದಂತವರು ನೇರವಾಗಿ ಒಂದಷ್ಟು ನಾಟಿ ಹಸುಗಳಿದ್ದು, ಅಂದ್ರೆ ನಾಟಿ ತಳಿ ಎತ್ತುಗಳಿದ್ದು, ಅವನ್ನ ನೋಡಿ ವೀಕ್ಷಣೆ ಮಾಡಿ ಅನಂತರ ಪೂಜೆಯಲ್ಲಿ ಭಾಗವಹಿಸಿದ್ರು. ಬಳಿಕ ಇದೀಗ ಅವರು ಕೂಡ ಈಗ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಬರ್ತೀನಿ, ಆಮೇಲೆ ಒಟ್ಟಿಗೆ ಮಾತಾಡ್ತೀನಿ. ಅಂದ್ರೆ ಅವರು ಭತ್ತದ ನಾಟಿಗೆ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಭತ್ತದ ನಾಟಿ ಮುಗಿಸಿ ಆನಂತರ ಭಾಗವಹಿಸ್ತೀನಿ ಅಂತ ಅಂದ್ರೆ ಮಾತಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಇನ್ನು ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಸ್ಮಿತಾ, ನಮ್ಮ ಕ್ಯಾಮ್ರಾಮನ್ ವಿಜುವಲ್ ತೋರಿಸ್ತಾ ಇದ್ದಾರೆ. ಕ್ಷಣಗಳಲ್ಲಿ ಅಂದ್ರೆ ಈಗಾಗಲೇ ಶುರು ಆಗ್ತಾ ಇದೆ ಭತ್ತದ ನಾಟಿ. ಇದೀಗ ಒಂದಷ್ಟು ಮಹಿಳಾ ಕಾರ್ಮಿಕರೊಂದಿಗೆ ಸೇರಿ ಭತ್ತದ ನಾಟಿಯಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾರ್ಯಕ್ರಮ ಒಂದು ಪಕ್ಷ ಸಂಘಟನೆಯ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತದ್ದು. ಒಂದು ಕಡೆ ರೈತರಿಗೆ ಉತ್ತೇಜನ ನೀಡುವಂತದ್ದು, ಮತ್ತೊಂದು ಕಡೆ ಒಂದಷ್ಟು ಪಕ್ಷ ಸಂಘಟನೆಗೆ ಬಲ ತುಂಬುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಸ್ಮಿತಾ, ಧನ್ಯವಾದ ಆನಂದ ಮಾಹಿತಿಗಾಗಿ. ನಾವೆಲ್ಲರೂ ವೇದಿಕೆ ಬರಬೇಕು. ಯಾರು ಕೂಡ ವೇದಿಕೆ ಅಕ್ಕಪಕ್ಕ ನಾವು ನಿಲ್ಲಬಾರ್ದು. ವೇದಿಕೆ ಹೊಂದಾಣಿಕೆ ಆಗಬೇಕು. ಹಾಗೆ ಅದ್ದೂರಿಯಾಗಿ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ, ನಾಟಿ ಮಾಡುವಂತ ಕಾರ್ಯಕ್ರಮಕ್ಕೆ ಹೋದಾಗ ದಯಮಾಡಿ ನಮ್ಮ ನಾಯಕ ಎಷ್ಟೇ ಇರಲಿ, ತಾವ್ಯಾರು ಕಾರ್ಯಕರ್ತರ ಬಂಧುಗಳು ಹೊರಗಡೆ ಎನ್ನಬಾರ್ದು. ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ತಾವ್ಯಾರು ಕೂಡ ಕಥೆಗಳನ್ನು ನೆನೆಯಬಾರ್ದು. ನಾಯಕರಿಗೆ ಮಾತ್ರ ಕಥಾಡೋದಕ್ಕೆ ಅವಕಾಶ ಇದೆ. ಈ ಒಂದು ಹಿಂದೆ ಬಣ್ಣ ಪೂರ್ಣ ಅವ್ರ ಹಿಂದೆ ಪೂರ್ಣ ಮೊಬೈಲ್ ಇವನು ಯಾರು ಅವನ್ನೇ ಸರಿ